ಬಾಯ್ ನ್ಯೂಸ್ಗೆ ಸ್ವಾಗತ. ಹದಿನೈದು ಸಾವಿರ ಜನ ಸೇರ್ತೀವಿ. ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ. 15,000 ಜನ ನಾವು ಸೇರ್ಬೇಕು ಅಂತ ನಾವು ಎಲ್ಲರೂ ಮಾತಾಡ್ಕೊಂಡು ಹೇಳಿದ್ವಿ. ಸರ್, ಕಳೆದ ಬಾರಿ 2 ಗುಂಪುಗಳು ಅನ್ನೋದಿತ್ತು, ಮನೆಗೆ ಒಬ್ಬೊಬ್ರು ಬರಬೇಕು ಅಂತ ಬರೀ ಒಂದೊಂದು ಮನೆಗೂ ಊರಿಗೂ ಸ್ಟಿಕ್ಕರು, ಒಂದು ಜೆಂಡ, ಬಾವುಟ, ಕೆಂಪೇಗೌಡರು ಬಾವುಟ, ಒಂದು ಸ್ಟಿಕ್ಕರ್ ಮನೆಗೂ ತಲುಪಿಸ್ತಾ ಇದ್ದೀವಿ. ಒಬ್ಬೊಬ್ಬರ ಮನೆಗೆ ಒಬ್ಬರಾದ್ರೂ ಬರ್ಬೋದು, ಇಲ್ಲ ಮನೆಯವರೆಲ್ಲರೂ ಬರ್ಬೋದು. ಒಬ್ಬರೇ ಬರಬೇಕು ಅಂತ ಏನು ಕಂಡೀಷನ್ ಇಲ್ಲ, ಒಬ್ಬರು ಮಾತ್ರ ಕಂಡೀಷನ್ ಆಗಿ ಬರಲೇಬೇಕು. ಮತ್ತೆ ಇನ್ನು ಹೆಚ್ಚು ಮನೆಯವರೆಲ್ಲ ಬರ್ಬೋದು, ತೊಂದರೆ ಇಲ್ಲ. ಅದರಲ್ಲಿ ಹಂಗಂತ ಎಲ್ಲ ಮೆಸೇಜ್ ಮಾಡಿದ್ದೀವಿ. ಇವಾಗ ಈ ಸಲ ವಿಜೃಂಭಣೆಯಿಂದ ನಮ್ಮ ಒಕ್ಕಲಿಗರ ಸಮುದಾಯದಿಂದ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿ ನಡೆಸ್ತಾ ಇದ್ವಿ. ಈ ಕಾರ್ಯಕ್ರಮವನ್ನು ನಮ್ಮ ಸಮುದಾಯದ ಎಲ್ಲ ಮನೆಗೂ ಒಂದು ಸ್ಟಿಕ್ಕರ್ ಮೂಲಕ ಪ್ರತಿ ಮನೆಗೂ ಒಂದು ಸ್ಟಿಕ್ಕರ್ ಅಂಟಿಸಿ ಎಲ್ಲ ಸಮುದಾಯದ ಎಲ್ಲ ಮನೆಗಳಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಆದ್ದರಿಂದ ಸಮುದಾಯದ ಎಲ್ಲರೂ ಕೂಡ ವೈಯಕ್ತಿಕವಾಗಿ ನಾವು ಆಹ್ವಾನ ಕೊಡದೇ ಇದ್ದರೂ ಕೂಡ ಎಲ್ಲರೂ ಭಾಗವಹಿಸಬೇಕು, ಬೇರೆ ಯಾವುದೇ ಭಾವನೆ ಇಟ್ಕೊಳ್ಬಾರ್ದು ಅಂತ ಅವ್ರನ್ನ ನಿಮ್ಮ ಮುಖಾಂತರ ಕೋರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮದ ದಿನಾನೇ ನಾವು ಇದನ್ನು ಎಲ್ಲ ಸಮುದಾಯದ ಎಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀವಿ. ಇದೊಂದು ಪ್ರೋಟೋಕಾಲ್ ಪ್ರಕಾರ ಸಭೆ ನಡೆಯುತ್ತೆ. ಪ್ರೋಟೋಕಾಲ್ ಏನಿದ್ರೆ ಸರ್ಕಾರಿ ಇದರ ಪ್ರಕಾರ ನಡೆಯುತ್ತೆ. ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಇದರಲ್ಲಿ ಸೇರಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ತಾಲ್ಲೂಕಿನ ಎಲ್ಲರೂ ಕೂಡ ನಮ್ಮ ಸಮುದಾಯಕ್ಕೂ ಕೂಡ ಬೇರೆ ಸಮುದಾಯದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ನಾವು ಕೋರ್ತಾ ಇದ್ದೀವಿ. ನಮಸ್ಕಾರ. ಎಲ್ಲ ನಮ್ಮ ಸಮುದಾಯದ ಕುಲಬಾಂಧವರೆಲ್ಲ ಹೇಳಿದ್ದಾರೆ. ಮುಖ್ಯವಾಗಿ ಈಗ ಈ ತಿಂಗಳು 22ನೇ ತಾರೀಕು ನಡೆಯುವಂಥ ಕೆಂಪೇಗೌಡರ ಜಯಂತಿ ಅಂಗವಾಗಿ ಇವತ್ತು ಪೂರ್ವಭಾವಿ ಸಭೆ ನಮ್ಮ ಮುಖಂಡರೆಲ್ಲ ಸೇರಿದ್ದೀವಿ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಎಲ್ಲರ ಉದ್ದೇಶನೂ ಒಂದೇ, ವಿಜೃಂಭಣೆಯಿಂದ ಈ ಸಲ ಆಚರಣೆ ಮಾಡಬೇಕು ಅಂತ ನಮ್ಮ ತಾಲೂಕು ಆಡಳಿತ ಪ್ರೋಟೋಕಾಲ್ ಪ್ರಕಾರ ಅತಿಥಿಗಳನ್ನ ಕರೀತಾರೆ. ಅವ್ರ ಜೊತೆಗೆ ನಾವೆಲ್ಲ ಸೇರಿಕೊಂಡು ಸಮುದಾಯದೆಲ್ಲ ಸೇರಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜೋರಾಗಿ ಮಾಡಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದೀವಿ. ಎಲ್ಲ ಮನೆಗೂ ಒಬ್ಬೊಬ್ಬರು ಬರಬೇಕು ನಮ್ಮ ಮುಖಂಡರೆಲ್ಲ ತೀರ್ಮಾನ ತಗೊಂಡಿದ್ದಾರೆ. ಅದರಂತೆ ಎಲ್ಲ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಿಮ್ಮ ಮುಖಾಂತರ ಮೀಡಿಯಾಗೆ ತಿಳಿಸ್ತೇವೆ. ಈ ಒಂದು ಮಾತುಕತೆ ಮುಖಾಂತರ ಎಲ್ಲ ನಮ್ಮ ಕುಲಬಾಂಧವರಿಗೆ ಒಂದು ಮನವಿ. ಈ ತಾಲೂಕಿನಲ್ಲಿ 27ನೇ ತಾರೀಕು ಶನಿವಾರ ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ತಾಲೂಕು ಆಡಳಿತ ಮತ್ತು ಎಲ್ಲ ಕುಲಬಾಂಧವರು ಒಗ್ಗಟ್ಟಾಗಿ ವಿಜೃಂಭಣೆ ಆಚರಣೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ತಾಲೂಕಿನ ಸಮಸ್ತ ಕುಲಬಾಂಧವರು ಎಲ್ಲರೂ ಇದವಾಗಿ ಭಾಗವಹಿಸಿ ಈ ಒಂದು ಇದನ್ನು ಯಶಸ್ವಿ ಮಾಡಬೇಕು. ಮತ್ತು ಇದರಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರುತ್ತೆ. ಅದೇ ಥರ ತಾಲೂಕು ಪಂಚಾಯಿತಿ ಮುಂದ್ಗಡೆನೇ ಸಭೆ ನಡೆಯುತ್ತೆ. ಮತ್ತು ಇಲ್ಲೇ ಊಟದ ವ್ಯವಸ್ಥೆ ಇರುತ್ತೆ. ಮತ್ತು ಮೆರವಣಿಗೆ ಆವಾಗಲೇ ನಾವು ತಿಳಿಸಿದ್ದೀವಿ, ಊರು ಮೆರವಣಿಗೆ ಇರುತ್ತೆ. ಇದರಲ್ಲಿ ಎಲ್ಲರೂ ಕುಲಬಾಂಧವರು ಎಲ್ಲರೂ ಭಾಗವಹಿಸಬೇಕು. ಅದರಲ್ಲೂ ಈ ಸಲ ವಿಶೇಷವಾಗಿ ಮನೆಗಳಿಂದ ಮತ್ತು ಹಳ್ಳಿಗಳಿಂದ ಮಹಿಳಾ ಇವರೂ ಭಾಗವಹಿಸಬೇಕು ಅಂತ ನಾವು ಅವರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಇಷ್ಟು ಹೇಳಿ ಚಿಂತಾಮಣಿ ತಾಲೂಕಾದ್ಯಂತ ಅದ್ದೂರಿಯಾಗಿ ನಡೆಸಬೇಕಂತ ಹೇಳಿ ಎಲ್ಲ ನಮ್ಮ ಹಿರಿಯ ಜೊತೆ ಚಿಂತನೆ ಮಾಡಿದ್ದೀವಿ. ಏನಪ್ಪ ನಮ್ಮದು ಯುಗದಲ್ಲಿ ಒಂದು ಮನವಿ ಏನಂದ್ರೆ, ಹಳ್ಳಿಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿದ್ದೀರಾ. ಒಂದು ಹಳ್ಳಿಯಲ್ಲಿ 20 ಜನ ಆಗ್ಬೋದು, 30 ಜನ ಆಗ್ಬೋದು. ನಮ್ಮ ಒಕ್ಕಲಿಗ ಕುಲಬಾಂಧವರು ಯುವಕರಿದ್ದೀರಾ. ನೀವೆಲ್ಲ ಒಂದುಗೂಡಿ ಒಂದು ಊರಲ್ಲಿ ಒಂದು ಕಂಪ್ನಿ ಥರ ಮಾತಾಡ್ಕೊಂಡು ಒಂದು ಪೂಜೆ ಪುನಸ್ಕಾರ ಮಾಡಿಕೊಂಡು ಒಕ್ಕಲಿಗರ ಕೆಂಪೇಗೌಡ ಜಯಂತಿ ಪರವಾಗಿ ಒಂದು ಫೋಟೋ ಹಾಕಿ ಪೂಜೆ ಮಾಡಿ ಎಲ್ಲ ಯುವಕರು ಒಂದಾಗಿ ಒಗ್ಗೂಡಿ
27ನೇ ತಾರೀಕು ಚಿಂತಾಮಣಿಗೆ ಬರ್ಬೇಕಂತ ಹೇಳಿ ಕೇಳ್ಕೊಂತ ಇದ್ದೀವಿ. ಯಾಕಪ್ಪ ಅಂದ್ರೆ ನಮ್ಮ ಚಿಂತಾಮಣಿಯಲ್ಲಿ ಯುವಕರ ಶಕ್ತಿ ಇದ್ದಾನೆ ಪ್ರತಿಯೊಂದು ನಡೆಯೋದು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಯಾಕಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಒಂದು 5 ವರ್ಷದಿಂದ ಸಕ್ರಿಯವಾಗಿ ಜಯಂತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯುವಕರು ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ಬೇಡ್ಕೊಂತ ಇದ್ದೀನಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಈ ಜಯಂತಿಯಲ್ಲಿ ಪಾಲ್ಗೊಂಡು ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಂತ ಇದ್ದೀನಿ. ಬಾಬು ರೆಡ್ಡಿ ಅಂತ.